ಮದ ಯಾರು ಗೊತ್ತಾ? ತಲ ಸ್ಟ್ರೈಕ್ ಗೊತ್ತಾ? ಸರ್ OTP ಹೇಳಿ ಸರ್. 1 ನಿಮಿಷ ಸರ್. 5622. 5622. ಹೌದು ಸರ್. ಓಕೆ ಸರ್. ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡುಬಂದಲ್ಲಿ ತಕ್ಷಣವೇ 1930 ರಿಪೋರ್ಟ್ ಮಾಡಿ. ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದ ಜಾರಿ ಮಾಡಲಾಗಿದೆ. ಮಿಸ್ಟರ್ ಪ್ರದೀಪ್, ನಿಮ್ಮ ಮಿಸ್ಸಸ್ದು ರಿಪೋರ್ಟ್ ನೋಡಿದೆ. ಪ್ರಾಬ್ಲಮ್ ಏನಿಲ್ಲ. ಒಂದು ಸಣ್ಣ ಆಪ್ರೇಷನ್ ಮಾಡಬೇಕಾಗುತ್ತೆ. ಆಪ್ರೇಷನ್ ಆದಮೇಲೆ ಜಾಸ್ತಿ ನೆಗ್ಲಿಜೆನ್ಸಿ ಎಲ್ಲ ಮಾಡಬೇಡಿ. ಶಿ ವಿಲ್ ಬಿ ಫೈನ್. ಸರ್ ಅಮೌಂಟ್ ಎಷ್ಟಾಗ್ಬೋದು ಸರ್? 30,000 to 40,000 ಆಗುತ್ತೆ. ಡಿಪೆಂಡ್ ಆನ್ ಹಾಸ್ಪಿಟಲ್. ಸರ್ ಆದಷ್ಟು ಬೇಗ ನಾನು ದುಡ್ಡು ಅಡ್ಜಸ್ಟ್ ಮಾಡಿ ಆಪ್ರೇಷನ್ ಮಾಡಿಸ್ತೀನಿ ಸರ್. ಏಯ್ ಗಾಡಿ ಗಾಡಿ ಗಾಡಿ! ಏಯ್ ಓಯ್, ಕಣ್ಣೇನು ಕಾಣಲ್ವಾ ನಿಂಗೆ? ಕರೆಕ್ಟಾಗಿ ಗಾಡಿ ಓಡಿಸಕ್ಕಾಗಲ್ವಾ ನಿಂಗೆ? ಕಣ್ಣೆಲ್ಲ ಹೇಳ್ಕೊಂಡು ಓಡಿಸ್ತಾ ಇರ್ತೀಯಾ? ಮನೇಲಿ ಇಟ್ಟಿರ್ತೀಯ ಕಣ್ಣ? ನೀನ್ ಯಾರು? ಕರೆಕ್ಟಾಗಿ ಗಾಡಿ ಓಡಿಸಕ್ಕಾಗಲ್ವಾ ನಿಂಗೆ? ಇಮ್ಮ ಕರೆಕ್ಟಾಗಿ ಓಡಿಸ್ಬೇಕು ಗಾಡಿ. ಸಾರಿ ಅಣ್ಣ, ತಪ್ಪಾಯ್ತು. ಎಷ್ಟಾಯಿತು ಸರ್? ಸರ್ 370 ಆಗಿದೆ ಸರ್. ಹೌದಾ? ಚೇಂಜ್ ಇಲ್ವಲ್ಲ? 500 ರೂಪಾಯಿ ತಗೊಳ್ಳಿ. ಸರ್ ಬೇಡ, ಚೇಂಜು ನನ್ನ ಹತ್ರನೂ ಇಲ್ಲ. ಸರ್ ಬೇಡ ಸರ್, ಇಟ್ಕೊಳ್ಳಿ. ಬೇಡ ಸರ್. ಪರವಾಗಿಲ್ಲ, ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹುಷಾರಾಗಿ ಹೋಗಿ. ಇಲ್ಲ ಸರ್, ರಾತ್ರಿ ನಿದ್ದೆ ಇರಲಿಲ್ಲ. ನೈಟ್ ಡ್ಯೂಟಿ ಮಾಡಿದ್ದೆ, ಹಾಗಾಗಿ ಆ ತೊಂದರೆ ಆಗಿದ್ದು ಸರ್. ನೆಕ್ಸ್ಟ್ ಟೈಮ್ ಆಗಲ್ಲ ಸರ್, ಸಾರಿ. ಪರವಾಗಿಲ್ಲ ಸರ್, ಹುಷಾರಾಗಿ ಹೋಗಿ. ಥ್ಯಾಂಕ್ ಯು ಸರ್. ಓಕೆ, ಊಟ ಮಾಡೋದ? ಎಲ್ಲ ಡ್ಯೂಟಿ ಮಾಡ್ಕೊಂಬಂದು ಮಾಡೋದ? ಮಾಡಿಬಿಟ್ಟೆ ಹೋಗ್ಬಿಡೋಣ ಅನಿಸುತ್ತೆ. ಸರಿ, ಹೋಗೋಣ. ಬಿರಿಯಾನಿ ಗಮ್ಮಂತೈತೆ, ಬಾರಿಸೋದೆ. ಅಣ್ಣ, ಓ ಹಲೋ. ಹಲೋ ಅಪ್ಪ. ಹೇಳು ಮಗನೆ. ನಾಳೆನೆ ನನ್ನ ಸ್ಕೂಲ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಅಪ್ಪ. ಭಗತ್ ಸಿಂಗ್ ಡ್ರೆಸ್ ಹಾಕ್ತಿದ್ದೀನಪ್ಪ. ನಾಳೆನೆ ಸ್ಕೂಲಲ್ಲಿ ಅವರೇ ಕೊಡ್ತಾರಂತೆ. ಓಕೆ, ಕೇಳ್ದೆ ಟೀಚರ್ಗೆ ಎಷ್ಟಾಗುತ್ತೆ ಅಮೌಂಟ್ ಅಂತ? ಕೇಳ್ದೆ ಅಪ್ಪ, 500 ಆಗುತ್ತಂತೆ. ಓ 500? ಸರಿ ಮಗನೆ, ಆಯಿತು. ಥ್ಯಾಂಕ್ ಯು ಅಪ್ಪ. ನಾನು ಸಂಜೆ ಬಂದು ಕೊಡ್ತೀನಿ. ನಾಳೆ ಕಾಂಪಿಟೇಷನ್ಗೆ ಹಾಕೊಂಡು ಹೋಗುವಂತೆ ಮಗನೆ. ಬರ್ಬೇಕಾದ್ರೆ ಐಸ್ ಕ್ರೀಮ್. ಹಾಂ ಸರಿ ಮಗನೆ, ಆಯಿತು. ಲವ್ ಯು, ಬಾಯ್ ಅಪ್ಪ. ಓಕೆಮ್ಮ. ಅದು ಭಯ, ಡ್ಯೂಟಿ ಬಂದಿದೆ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ, ಓಕೆನಾ? ಆಮೇಲೆ ಬರ್ತೀನಿ. ಆಟೋ ಈ ಕಡೆ ತಿರುಗಿಸಿ ನಿಲ್ಸಿದ್ನದ, ಆ ಕಡೆಗೆ ನಿಲ್ಲಿಸೋರು ಯಾರೋ? ಆಟೋದಲ್ಲಿ ಯಾರೋ ಬೇರೆ ಕುಂತಿರೋ ಹಂಗಿದ್ದಾರೆ. ಅಣ್ಣ, ಯಾರ್ರೀ? ಪೀಣ್ಯ ದಾಸರಳ್ಳಿ 8ನೇ ಮೈಲಿ ಬರ್ತೀರೇನ್ರಿ? ಇಲ್ಲ ಅಣ್ಣ, ಕೊಡ್ತೀನಿ ಅಣ್ಣ. ಒಂದು ಸ್ವಲ್ಪ ಮನೆ ಸಮಸ್ಯೆ ಇದೆ ಅಣ್ಣ. ಗಾಡಿ ಬಾಡಿಗೆ ತಗೊಂಡೋಗಿ ಕೈ ಎತ್ಬಿಟ್ರೆ ನಿನ್ ಕೈ ಕಾಲು ಎತ್ತೋದು ನನಗೆ ಗೊತ್ತಿಲ್ವೇನಲ್ಲಿ? ಎತ್ತಲೇ ಕೀ. ಇಲ್ಲ ಅಣ್ಣ, ಒಂದು 2 ದಿನ ಟೈಮ್ ಕೊಟ್ಬಿಡಿ ಅಣ್ಣ, ಕೊಡ್ತೀನಿ. ಮನೇಲಿ ಹೆಲ್ತ್ ಇಶ್ಯೂಸ್ ಇದೆ, ಮಗಳಿಗೆ ಸ್ವಲ್ಪ ಫೀಸ್ ಕಟ್ಟಬೇಕಾಗಿದೆ, ಹಾಗಾಗಿ ದುಡ್ಡಿಗೆ ಸಮಸ್ಯೆ ಆಗಿದೆ ಅಣ್ಣ. ಖಂಡಿತ ಕೊಡ್ತೀನಿ, ಒಂದು 2 ದಿನ ಟೈಮ್ ಕೊಟ್ಬಿಡಿ ಅಣ್ಣ. ನಕ್ಕ ನಿಂತ ಕತೆಗಳೆಲ್ಲ ಬೇಜಾನ್ ಕೇಳಿದ್ದೀವಿ ಗುರು. ಕೀ ಕಿತ್ಕೋಗ್ರು ಗಾಡಿ ಶೆಡ್ಗೋಡೆನ. ಅಣ್ಣ ದಯವಿಟ್ಟು ಅಣ್ಣ, ಒಂದು 2 ದಿನ ಟೈಮ್ ಕೊಟ್ಬಿಡಿ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ದಯವಿಟ್ಟು ಹಂಗೆ ಮಾಡಿಬಿಡಿ ಅಣ್ಣ. ಒಂದು 2 ದಿನ ಟೈಮ್ ಕೊಡಿ ಅಣ್ಣ, ಕೊಡ್ತೀನಿ ಅಣ್ಣ. ಅಣ್ಣ ಖಂಡಿತ ಮನೇಲಿ ಸಮಸ್ಯೆ ಆಗಿದೆ, ಒಂದು ಸ್ವಲ್ಪ. ಏಯ್ ಬಿಡುಗುರು, ಗೋಗರಿ ತಂದು ಬಿಟ್ಬಿಡುಗುರು. ನೀನ್ ಅಕ್ಕನ್ ನಾಳೆ ಕೊಟ್ಟಿಲ್ಲ ಅಂದ್ರೆ ಗೊತ್ತಲ್ಲ? ಇಲ್ಲ ಅಣ್ಣ, ನಾಳೆ ತಗೊಂಡು ಎತ್ಬಿಡ್ತೀನಿ. ಬರ್ರ ಲೈ, ಕೊಟ್ಬಿಡ ನಾಳೆ.
ಹಾಂ ಸರ್. ಸರ್ ಇನ್ನು 50 ಮೀಟರ್ಸ್ ಇದ್ದೀನಿ, ಬರ್ತಾ ಇದ್ದೀನಿ ಸರ್. ಹಾಂ ಬಂದೆ ಸರ್. ಹಲೋ. ಹಾಂ ಹಾಂ ಸರ್, ಲೊಕೇಶನಲ್ಲಿ ಇದ್ದೀನಿ ಸರ್. ಹಾಂ ಸರ್, ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಹಾಂ ಸರಿ ಸರ್, ಬನ್ನಿ. ನಾಳೆ ಕಾಂಪಿಟೇಷನಲ್ಲಿ ನನ್ನ ಮಗಳು ನಮ್ಮ ಬಾಸ್ ಭಗತ್ ಸಿಂಗ್ ಥರ ಡ್ರೆಸ್ ಹಾಕಿದರೆ ನನ್ನ ಮಗಳನ್ನ ನನ್ನ ಬಾಸ್ ಥರ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಬರ್ತದೆ. ಹಾಂ ಸರ್, ಇಲ್ಲೇ ವೇಟಿಂಗಲ್ಲಿ ಸರ್. सर हेडी सर. मेरे बेटी को ऊपर से टेस्टिंग चल रहा है, मैं उसके साथ अकेला आया था. नीचे मेडिकल शॉप है ना, उधर से मेडिसिन लाया वो. मेरे मोबाइल से सेंड नहीं हो रहे हैं, थोड़ा नेटवर्क इश्यूज आ रहे हैं. तुम मोबाइल से सेंड करो, उसके लिए नंबर सेंड करते हैं, थोड़ा अर्जेंट है. आपके लिए डोंट वरी, मैं आके पैसे देते हैं. सरी सर, आयत कಳಿಸಿ. ಇದು ಲಾಸ್ಟ್ ಡ್ಯೂಟಿ ಅಪ್ಪ. ಇವ್ರನ್ನ ಡ್ರಾಪ್ ಮಾಡಿಬಿಟ್ಟು ಫಸ್ಟ್ ಮನೆಗೆ ಹೋಗೋಣ. 3 ದಿನ ಆಯಿತು ಮನೆಗೆ ಹೋಗಿ. ಫಸ್ಟು ಮನೆಗೆ ಟೈಮ್ ಕೊಡೋಣ. ಯಾಕೆ ಡ್ಯೂಟಿ ಕ್ಯಾನ್ಸಲ್ ಆಯಿತು? ಏನೋ ಮಿಸ್ ಆಗಿರ್ಬೇಕು ಅನ್ಸುತ್ತೆ. ನಂಬರ್ ಐತಲ್ಲ, ಕಾಲ್ ಮಾಡೋಣ. Calling is either switched off or not reachable at the moment. ನೀವು ಹೇಳ್ತಾ ಇರೋ ಪೇಷಂಟಿನ ಹೆಸರಿನವ್ರು ಯಾರೂ ಇಲ್ಲಿ ಬಂದಿಲ್ಲ ಸರ್. ಪ್ರಾಬಬ್ಲಿ ಇದು ಯಾವುದೋ ಹೊಸ ಸ್ಕ್ಯಾಮ್ ಅನಿಸುತ್ತೆ, ನೋಡ್ಕೊಳ್ಳಿ ಒಂದು ಸರಿ. ಬಾಡಿಗೆ ಬರ್ತೀಯಾ ಗುರು? $30,000 to 40,000 ಆಗುತ್ತೆ, ಡಿಪೆಂಡ್ ಆನ್ ಹಾಸ್ಪಿಟಲ್. ಕೈ ಕಾಲು ಎತ್ತದ್ ನನಗೆ ಗೊತ್ತಿಲ್ವೇನಲ್ಲಿ. ಕೇಳಿದೆ ಅಪ್ಪ, 500 ಆಗುತ್ತಂತೆ. ಸರ್ ಬನ್ನಿ. ಇವತ್ತೇನು ಶ್ರಮಜೀವಿಗಳ ಹತ್ರ ಸ್ಕ್ಯಾಮ್ ಮಾಡಿ ದುಡ್ಡನ್ನ ಕದ್ದು ತಿಂತಿದ್ದೀರಾ, ಅದು ದುಡ್ಡು ಮಾತ್ರ ಅಲ್ಲ, ಅವ್ರ ಕನ್ಸುಗಳನ್ನ ಕೊಂದು ತಿಂತಿದ್ದೀರಾ. ಆ ಶ್ರಮಜೀವಿಗಳ 5-10 ಸಾವಿರ ನಿಮ್ದು ಒಂದು ದಿನದ ಎಂಜಾಯ್ಮೆಂಟು. ಆ ಶ್ರಮಜೀವಿದು 1 ತಿಂಗಳು ಜೀವನ. ನೀವು ಕಾನೂನು ಕೈಯಿಂದ ತಪ್ಪಿಸ್ಕೋಬಹುದು, ಕರ್ಮದ ಕೈಯಿಂದ ಅಲ್ಲ. ಇದಕ್ಕೆಲ್ಲ ಒಂದಲ್ಲ ಒಂದು ದಿನ ಬೆಲೆ ತರಬೇಕಾಗತ್ತೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ